ಎಲ್ಲರಿಗೂ ನಮಸ್ಕಾರ. ಮನ್ರೇಗಾ ಉಳಿಸಿ ಈ ಅಭಿಯಾನದ ಕುರಿತು ಪಕ್ಷದ ಸಮಾರಂಭಕ್ಕೆ ಆಗಮಿಸಿದಂಥ ಹಿರಿಯರು, ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಪಕ್ಷದ ಎಲ್ಲ ಕಾರ್ಯಾಧ್ಯಕ್ಷರೇ, AICCಯ ಉಸ್ತುವಾರಿ ಕಾರ್ಯದರ್ಶಿಗಳೇ, ಸಚಿವರೇ, ಶಾಸಕರೇ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬದ ಸದಸ್ಯರೇ, ದಯವಿಟ್ಟು ಕ್ಷಮಿಸಬೇಕು. ಸಾಕಷ್ಟು ಹಿರಿಯರು ಮತ್ತು ಸ್ನೇಹಿತರು ವೇದಿಕೆ ಮೇಲೆ ಆಸೀನರಾಗಿದ್ದೀರಾ. ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗೋದಿಲ್ಲ, ಅನ್ಯಥಾ ಭಾವಿಸಬಾರ್ದಂಥ ಕ್ಷಮೆ ಇರಲಿ ಅಂತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಕಳೆದ 20 ವರ್ಷದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮೀಣದ ಜನರಿಗೆ ಒಂದು ಲೈಫ್ ಲೈನ್ ಥರ ಇತ್ತು, ಒಂದು ಜೀವನಾಡಿ ಥರ ಇತ್ತು. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಪ್ರತಿದಿನ ನಮ್ಮ ದೇಶದಲ್ಲಿ 12 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕುವ ಅವಕಾಶ ಇತ್ತು ಈ ಯೋಜನೆ ಅಡಿಯಲ್ಲಿ. GC ಚಂದ್ರಶೇಖರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮೋದಿ ಸರ್ಕಾರ ಮಹಾತ್ಮ ಗಾಂಧಿಯವರ ಇತಿಹಾಸವನ್ನು ಅಳಿಸ್ಲಿಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸಿ VB ಗ್ರಾಮ್ಜಿ ಅಂತ ಇಟ್ಟಿದ್ದಾರೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್. ನೀವು ಅದು ಬಿಡಿಸಿ ನೋಡಿದ್ರೆ ಅದಕ್ಕೆ ಅರ್ಥನೂ ಇಲ್ಲ. ಆದರೆ ಇವರು ಬರೇ ಹೆಸರು ಬದಲಾಯಿಸಿದ್ದಷ್ಟೇ ಅಲ್ಲ, ಜನರಿಂದ ಮತ್ತು ಜನರ ಜೀವನೋಪಾಯ ಕಸ್ಕೊಂಡಿದ್ದಾರೆ, ಮತ್ತು ಪಂಚಾಯತ್ ಅಧಿಕಾರ ಕೂಡ ಕಸ್ಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರ ಇತಿಹಾಸ, ಅವರ ತತ್ವ, ಅವರ ಸಿದ್ಧಾಂತ, ಅವರ ಹೆಸರು ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಗ್ರಾಮೀಣ ಜನರ ಬದುಕು. RSSನವರು, BJPಯವರು ಮಹಾತ್ಮ ಗಾಂಧಿಯವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದರೆ, ಅವರು ನಮ್ಮ ಜನರ ಉದ್ಯೋಗದ ಅವಕಾಶ, ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ ಇವತ್ತು. ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತು VBG ಗ್ರಾಮ್ಜಿ ಈ ಬಿಲ್ಲಿನ ವ್ಯತ್ಯಾಸಗಳನ್ನು ತಮ್ಮ ಮುಂದೆ ಇಡ್ತೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 5-6 ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರೆಪತ್ರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಮನವಿ ಎಲ್ಲ ನಮ್ಮ ನಾಯಕರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ದಯವಿಟ್ಟು ಈ ಕರೆಪತ್ರವನ್ನು ಸುದೀರ್ಘವಾಗಿ ಆಲಿಸಬೇಕು, ತಾವು ಓದಬೇಕು. ಸುಮ್ಮನೆ ನಾವು ಅವ್ರು ಯಾವುದೋ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ವಿರೋಧ ಏನು ಮತ್ತು ಅದ್ರ ಪರಿಣಾಮ ಏನಾಗ್ಬೋದು ಅಂತ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ. ವಿತ್ ಸೆಕ್ಷನ್ಸ್ ನಾವು ಕೋಟ್ ಮಾಡಿದ್ದೀವಿ. ಇದರಲ್ಲಿ ಈ VB ಗ್ರಾಮ್ಜಿ ಬಿಲ್ಲಿಂದ 3-4 ಭಾಳ ಪ್ರಮುಖವಾದಂಥ ಪರಿಣಾಮ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಮೇಲೆ ಆಗುತ್ತೆ. ಮೊದಲನೇದಾಗಿ, ನಮ್ಮ ಗ್ರಾಮೀಣ ಭಾಗದ ಜನರ ಏನು ರೈಟ್ ಟು ಲೈವ್ಲಿಹುಡ್, ರೈಟ್ ಟು ವರ್ಕ್, ಆ ಅಧಿಕಾರ ಇತ್ತು, ಆ ಹಕ್ಕಿತ್ತು, ಆ ಜೀವನೋಪಾಯದ ಹಕ್ಕಿತ್ತು. ಆ ಜೀವನೋಪಾಯದ ಹಕ್ಕನ್ನು ಈ VB ಗ್ರಾಮ್ಜಿ ಬಿಲ್ ತರುವ ಮುಖಾಂತರ ಅದು ಕಸ್ಕೊಳ್ತಾ ಇದ್ದಾರೆ. ಒಂದನೇದು.
ಎರಡನೇದು, ಕಾರ್ಮಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಕನಿಷ್ಠ ವೇತನ ಸಿಗ್ತಾ ಇತ್ತು ಮುಂಚೆ. ಈ ವಿ ಗ್ರಾಮ್ಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ. ಪಂಚಾಯತಿಗೆ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕೆಲಸ ತಗೋಬೇಕು ಆ ಹಕ್ಕು ಪಂಚಾಯತಿಗಿತ್ತು. ಆದರೆ ಇವಾಗ ಆ ಹಕ್ಕು ಪಂಚಾಯತ್ಗಳಿಗಿಲ್ಲ. ಈಗ ಏನು ಕೆಲಸ ತಗೋಬೇಕು, ಎಷ್ಟು ಬಜೆಟ್ ಹಾಕಬೇಕು, ಅವೆಲ್ಲ ತೀರ್ಮಾನಗಳನ್ನು ದಿಲ್ಲಿ ತಗೊಳುತ್ತೆ, ಮೋದಿ ಸರ್ಕಾರ ತಗೊಳುತ್ತೆ. ಜೀವನೋಪಾಯದ ಹಕ್ಕು ಕಸ್ಕೊಂಡಿದ್ದಾರೆ, ಕೆಲಸ ಕೇಳುವ ಹಕ್ಕು ಕಸ್ಕೊಂಡಿದ್ದಾರೆ, ಪಂಚಾಯತಿನ ಅಧಿಕಾರಗಳನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮ ಆಗಿದ್ದರೆ ಅವರು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಾರ್ದೆ ಇದನ್ನು ಈ ವಿ ಗ್ರಾಮ್ಜಿ ಬಿಲ್ಲನ್ನು ರಾಜ್ಯಗಳಿಗೆ ತಂದುಬಿಟ್ಟು 40% ಎಕ್ಸ್ಟ್ರಾ ಹೊರೆ ನಮ್ಗೆ ಹಾಕ್ತಾ ಇದ್ದಾರೆ. ಮುಂಚೆ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ಇದಕ್ಕೆ. ಈಗ ನಾವು 40% ಕೊಡಬೇಕು, ಅವ್ರು 60% ಕೊಡಬೇಕು. ಇವೆಲ್ಲನೂ ಸವಿಸ್ತಾರವಾಗಿ ತಮ್ಗೆ ತಿಳಿಸ್ತೀನಿ ಮುಂದೆ.